ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರು ಬೇಳೆ ಹಾಕಿ ಮೆಂತ್ಯ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3 ಸ್ಪೂನು ಹೆಸರು ಬೇಳೆ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು 1-2 ಬಟ್ಲು, ಈರುಳ್ಳಿ, ಟೊಮೊಟೊ ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ 2 ಕೂಡ ನಾನು ತೊಗೊಂಡಿದ್ದೀನಿ. ಆಮೇಲೆ ರಸಮ್ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೋಧಿ ಹಿಟ್ಟು, ಹೆಸರು ಬೇಳೆ, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೊಟೊ, ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಗೋಧಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿನೇ ಇರಲಿ, ಭಾಳ ಮೆತ್ತಗೆ ಬೇಡ. ಸ್ವಲ್ಪ ನೀರು ಚಿಮಿಸ್ತಾ ಗಟ್ಟಿಗೆ ಕಲಿಸ್ಬೇಡ. ನೋಡಿ, ಕಲಸಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿ ಬರುತ್ತೆ ಕಡುಬು. ನೋಡಿ, ಇದು ಕಲಸಿದ್ದೀನಿ. ಈಗ ಇದನ್ನು ನಾವೀಗ ಚಿಕ್ಕದಾಗಿ ಬಿಲ್ಲೆ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಈ ಥರ ಬಿಲ್ಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಎಷ್ಟು ಮೆಂತ್ಯ ಸೊಪ್ಪು ಹಾಕ್ತೀವೋ ಅಷ್ಟು ರುಚಿ ಆಗುತ್ತೆ. ನೋಡಿ, ಈ ಥರ ನಾನೆಲ್ಲ ಬಿಲ್ಲೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಮೆತ್ತಗೆ ಕಲಿಸ್ಬಿಟ್ರೆ ಅದು ಹಿಟ್ಟೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಎಣ್ಣೆ ಹಾಕಿ ಕಲಿಸ್ಬಿಟ್ರೆ ನೋಡಿ, ಇದು ಕೈಗೆ ಅಂಟ್ಕೊಳ್ಳಲ್ಲ. ಈ ಥರ ಬಿಲ್ಲೆಗಳು ಮಾಡ್ಕೊಂಡಿದ್ರಲ್ಲಿ ಒಂದು ಸ್ವೀಟ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಮೆಂತ್ಯ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಈ ರೀತಿ ಜರಡಿ ಥರ ಒಂದು ಪಾತ್ರೆ ತೊಗೊಂಬಿಟ್ಟು ಅದರಲ್ಲೆಲ್ಲ ಈ ಬಿಲ್ಲೆಗಳೆಲ್ಲ ಹಾಕ್ಬಿಡೋಣ. ನೋಡಿ, ಈಗ ಹಾಕಿದ್ದೀನಿ. ಆಗಲೇ ನಾನು ಹೆಸರು ಬೇಳೆ ತೋರಿಸಿದ್ನಲ್ಲ, ಅದು ಕೂಡ ತೊಳೆದಿಟ್ಟಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಬಿಡೋಣ ಇದಕ್ಕೆ. ಇದನ್ನು ಮತ್ತು ಈ ಬಿಲ್ಲೆಗಳನ್ನ ನಾವು ಗೋಧಿ ಹಿಟ್ಟಲ್ಲಿ ಕಡುಬು ಮಾಡೋಕ್ಕೆ ಬಿಲ್ಲೆಗಳು ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಬೇಯಿಸೋಕ್ಕಿಡೋಣ. ನೋಡಿರಿ, ನಾನು ಕೆಳಗಡೆ ಹೆಸರು ಬೇಳೆ ಇಟ್ಟೆ, ಅದ್ರ ಮೇಲೆ ಈ ಥರ ಕಡುಬು ಮಾಡೋದಕ್ಕೆ ಬಿಲ್ಲೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇಟ್ಬಿಟ್ಟು ಬೇಯಿಸ್ಬೇಡ. ಮೇಲೆ 1 ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮುಚ್ಚಬೇಡ. 1-2 ಕೂಗಿದ್ರೆ ಸಾಕಿದು. ಇದು ಕೂಗೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಈರುಳ್ಳಿ ಹೆಚ್ಕೊಂಬಿಡೋಣ.
ಈರುಳ್ಳಿ ಹೆಚ್ಕೊಂಡಾಗಿದೆ. ಅದ್ರ ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕಿದ್ದೀನಿ. ಈಗ ಟಮಟೆ ಹಣ್ಣು ಕೂಡ ನಾನು ಹೆಚ್ಕೊತಾ ಇದ್ದೀನಿ ನೋಡಿ. ಟಮಟೆ ಹಣ್ಣೆಲ್ಲ ಹೆಚ್ಚಿದ್ದಾಗಿದೆ. ಈಗ ಮೆಂತ್ಯ ಸೊಪ್ಪು ತಗೋಣ. ಮೆಂತ್ಯ ಸೊಪ್ಪು ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಕೂಡ ಸಣ್ಣಕ್ಕೆ ಹೆಚ್ಕೊಂಬಿಡೋಣ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಇನ್ನು ಸ್ವಲ್ಪ ಕಾಯಬೇಕು. ಈಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಹಾಕಿದ್ದೀನಿ ಇದಕ್ಕೀಗ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಬೆಳ್ಳುಳ್ಳಿ. ಕಡಲೆಬೇಳೆ ಬೇಕಂದರೆ ಹಾಕ್ಕೋಬೋದು, ಏನು ಬೇಡ ಅಂದರೆ ಬೇಡ. ನಾನು ಸ್ವಲ್ಪ ಎಲ್ಲದಕ್ಕೂ ಕಡಲೆಬೇಳೆ ಹಾಕಿ ರೂಢಿ ಇದೆ, ಅದಕ್ಕೆ ನಾನು ಕಡಲೆಬೇಳೆ ಹಾಕಿದ್ದೀನಿ. ಕರಿಬೇವು, ಆಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಒಂದು ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಡ. ಇದು ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕೋಣ. ಈಗ ಟಮಟೆ ಹಣ್ಣು ಹಾಕೋಣ ಇದಕ್ಕೆ. ಟೊಮೊಟೊ, ಮೆಂತೆ ಎಲ್ಲ ಜೊತೆಗೆ ಹಾಕ್ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ಅದು ಟಮಟೆ ಹಣ್ಣು, ಈರುಳ್ಳಿ ಎಲ್ಲ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಭಾಳ ಕಡಿಮೆ ಹಾಕಿದ್ದೆ, ಒಂದೆರಡು ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕೋಣ. ನಾನು ಆಗಲೇ ತೋರಿಸಿದ್ನಲ್ಲ MTR ರಸಮ್ ಪೌಡ್ರು, ಅದು ಯಾಕೋ ಬೀಳಲಿಲ್ಲ, ಈಗ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ರಸಮ್ ಪೌಡ್ರು ಕೂಡ ನಾನು ಹಾಕಿದ್ದೀನಿ ಈಗ ಇದಕ್ಕೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಮೆಂತ್ಯ ಕಡುಬು ಮಾಡ್ಕೋತಾ ಇರ್ತೀವಿ. ಈ ರೀತಿ ರಸಮ್ ಪೌಡ್ರು ಮತ್ತು ಹೆಸರುಬೇಳೆ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಈಗ ಇದು ಬೆಂದಿದೆ. ನೋಡಿ, ಬೆಂದಿದೆ. ಒಂದು ತೆಗೆದು ನೋಡಿ, ಕೈಗೆ ಅಂಟ್ಕೊಳ್ಳಲ್ಲ ಇದು. ನೋಡಿ ಈ ಥರ. ಇದು ಕೆಳಗಡೆ ಹೆಸರುಬೇಳೆ ಕೂಡ ಬೆಂದಿದೆ. ಇದು ಇಕ್ಕಳದಲ್ಲಿ ತೆಗಿಯೋಕ್ಕೆ ಬರ್ತಾ ಇಲ್ಲ. ಒಂದು ನೋಡಿ, ಈಗ ಅದು ಒಗ್ಗರಣೆಗೆ ಹೆಸರುಬೇಳೆ ಬೆಂದಿದೆಯಲ್ಲ, ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಆ ಬಿಲ್ಲೆಗಳು ಕೂಡ ಬೆಂದಿದೆಯಲ್ಲ, ಅದು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಸೋಣ ಒಂದು ನಿಮಿಷ. ಚೆನ್ನಾಗಿ ಅದು ಕುದಿಬೇಕು. ಆಮೇಲೆ ಕಾಯಿ ತುರಿ ಕೂಡ ಹಾಕೋಣ ಇದಕ್ಕೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕೋಣ.
ಈ ಥರ ಸಂಜೆ ಸ್ಕೂಲಿಂದ ಮಕ್ಕಳು ಸಂಜೆ ಬರ್ತಾರಲ್ಲ, ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೋಡಿ ಇದೆಲ್ಲ ರೆಡಿ ಆಗಿದೆ. ಇನ್ನು ಸ್ವಲ್ಪ ಕುದಿಬೇಕಿದು. ಉಪ್ಪು ಸಾಲದು ಅನ್ನಿಸ್ತು, ಅದಕ್ಕೆ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳೋಣ. ಇದಿನ್ನು ಕುದಿಬೇಕು ಚೆನ್ನಾಗಿ. ಮೆಂತ್ಯ ಹಾಕಿರೋದ್ರಿಂದ ಘಮ ಘಮ ವಾಸನೆ ಬರ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಈಗ ತಿನ್ನೋದಕ್ಕೆ ನೋಡಿ, ಆಗಲೇ ನೀರು ಅನ್ನಿಸ್ತು. ಅದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಗಟ್ಟಿಯಾಗಿದೆ. ಇದು 2 ಥರ ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದು. ನಾನು 2 ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಬೆಳಗ್ಗೆ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನೀಗ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದಕ್ಕೆ. ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇನ್ನೊಂದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ. ನಾವು ಯಾವ ಥರನಾರೋ ರೆಡಿ ಮಾಡ್ಕೊಂಡು ತಿನ್ಬೋದು. ಇದಕ್ಕಿನ್ನೂ ಮಶ್ರೂಮ್ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ನೋಡಿ, ಸೂಪರಾಗಿರೋ ಹೆಸರು ಬೇಳೆ ಹಾಕಿ ಮಾಡಿರುವ ಮೆಂತ್ಯ ಕಡುಬು ರೆಡಿ ಆಯಿತು. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೇಗಿದೆ ಅಂತ ನನಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ.